ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಶ್ರೀ ಬಾಬುರವರು SVK ಗಾರ್ಮೆಂಟ್ಸ್ ಮಾಲೀಕರು. ಇವರಿಗೆ 52ನೇ ವರ್ಷದ ಜನ್ಮದಿನದ ಶುಭಾಶಯಗಳು. ಶ್ರೀ ಮಂಜುನಾಥ್ ಮಾಲೀಕರು ಆಫ್ಟಿಮಾ ಫ್ಯಾಕ್ಸ್ ಮತ್ತು ಚಲನಚಿತ್ರ ನಟರು. ಇವರ ನೇತೃತ್ವದಲ್ಲಿ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ತ್ರಿಕೋನ ಶಕ್ತಿಪೀಠದ ಸಂಸ್ಥಾಪಕರಾದ ಶ್ರೀ ತಿಪ್ಪೇಸ್ವಾಮಿ ಅವರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಯುವಕರ ಸಂಘದ ಅಧ್ಯಕ್ಷರಾದ ಶ್ರೀ ಮಣಿಕಂಠ ಶರ್ಮಾ ಅವರು, ಶ್ರೀನಿವಾಸ್ ಚಲನಚಿತ್ರ ನಟರು, ತಿಮ್ಮಣ್ಣ ಕಿರುತೆರೆ ನಟಿ ಅಪೂರ್ವ ವಿಜಯಾನಂದ, ನಿರ್ದೇಶಕರು ಉಮೇಶ್, ನಿರ್ಮಾಪಕರು ವಿಜಯ್ ಕಿಲಾರೆ ಮತ್ತು ನಟಿ ಚೈತ್ರ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮುಗಿದು 52ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಜನಸ್ನೇಹಿ ಆತ್ಮೀಯ, ಇನ್ನೊಂದು ಕಾರ್ಮಿಕರು ಅಂದ್ರೆ ಪ್ರಾಣ ಕೊಡುವಂತ ವ್ಯಕ್ತಿ. ಈಗಾಗಲೇ ಸುಮಾರು ಜನರಿಗೆ ಕಾರ್ಮಿಕರಿಗೆ ಕೆಲಸ ಕೊಟ್ಟು ಇವತ್ತಿನ ದಿನ ನಮ್ಮ ಬ್ಯಾಂಕಾಕ್ ಬಾಬಣ್ಣ, ಅರ್ಥ ಆಯ್ತಾ? ಯಾಕಂದ್ರೆ ತುಂಬಾ ಆತ್ಮೀಯರು. ಅವರ ಹುಟ್ಟುಹಬ್ಬವನ್ನ ಇವತ್ತಿನ ದಿನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದೀವಿ. ಮುಂದೆ ಇದೇ ರೀತಿ 500 ಅಲ್ಲ, ಸಾವಿರಾರು ಜನಕ್ಕೆ ಕೆಲಸ ಕೊಡುವಂತ ಕಾರ್ಯ ಆಗ್ಲಿ, ಮುಂದೆ ತುಂಬಾ ಜನಕ್ಕೆ ಕೆಲಸ ಕೊಡ್ಲಿ. ಮೊದಲನೇದಾಗಿ ಬಾಬಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಎಲ್ಲ ನೀವು ಅನ್ಕೊಂಡಿದ್ದೆಲ್ಲ ಕಾರ್ಯ ಎಲ್ಲ ನಿರ್ವಿಘ್ನವಾಗಿ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಬಾಬಣ್ಣ ಅವರು ಇವತ್ತೇನು 51 ವರ್ಷ ಕಂಪ್ಲೀಟ್ ಮಾಡಿ 52ನೇ ವರ್ಷ ಕಾಲಿಟ್ಟಿದ್ದಾರೆ. ಏನು ಜನ್ಮದಿನದ ಪ್ರಯುಕ್ತ ಇನ್ನೂ ನೂರಾರು ಜನ್ಮದಿನಗಳನ್ನ ಅವರು ಯಶಸ್ವಿಯಾಗಿ, ಆರೋಗ್ಯವಾಗಿ, ನೆಮ್ಮದಿಯಾಗಿ, ಸಂಪೂರ್ಣವಾದ ಅಷ್ಟೈಶ್ವರ್ಯವನ್ನು ಭಗವಂತ ಕರುಣಿಸ್ತಾ ಅವರ ಇಡೀ ಬದುಕಿಂದ ಸಾವಿರಾರು ಜನರಿಗೆ ಅನ್ನದಾತರಾಗಿ ಬಾಳ್ಲಿ ಅಂತ ಹೇಳಿ ಈ ಸಂವಿಧಾನ. ಇವತ್ತೊಂದು ದಿವಸ ನಮ್ಮೆಲ್ಲರ ಸ್ನೇಹ ಜೀವಿ ಹಾಗೂ ನಮ್ಮೆಲ್ಲರಿಗೂ ಬಹಳ ಅಚ್ಚುಮೆಚ್ಚಾದಂತ ಬಾಬಣ್ಣವರ ಹುಟ್ಟುಹಬ್ಬ. ಅವರು ಬಹಳ ಕಷ್ಟದಿಂದ ಬಂದಂತ ವ್ಯಕ್ತಿ, ಸುಖ ಬಂದಂತ ವ್ಯಕ್ತಿ ಅಲ್ಲ, ಬಹಳಷ್ಟು ಕಷ್ಟದಿಂದ ಬೆಳೆದಂತ ವ್ಯಕ್ತಿ, ಬಹಳಷ್ಟು ಹಲವಾರು ಜಾಗಗಳಲ್ಲಿ ಕೆಲಸಗಳು ಮಾಡ್ಕೊಂಡು ಬಂದಂತ ವ್ಯಕ್ತಿ. ಅದೇ ರೀತಿಯಾಗಿ ಅವರು ಸಮಾಜಕ್ಕೆ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಬಂದಿರುವಂತ ವ್ಯಕ್ತಿ. ಕಾರ್ಮಿಕರಾಗಿ ಬಂದು ಕಾರ್ಮಿಕರನ್ನೇ ತನ್ನ ಒಂದು ಗಾರ್ಮೆಂಟ್ಸ್ ಅಲ್ಲಿ ಆಲ್ಮೋಸ್ಟ್ ಒಂದು 800ರಿಂದ 1000 ಜನಕ್ಕೆ ಕೆಲಸ ಕೊಟ್ಕೊಂಡು ಅವ್ರಿಗೆಲ್ಲ ಅನ್ನದಾತರಾಗಿ ಬರ್ತಾವ್ರೆ. ಇದೇ ರೀತಿಯಾಗಿ ಇನ್ನೂ ಬಹಳಷ್ಟು ಇನ್ನ ಎತ್ತರ ಮಟ್ಟಕ್ಕೆ ಹೋಗ್ಬೇಕು. ಅವರ ಒಂದು ಬದುಕು ಬಹಳ ಸುಖ, ಸಂತೋಷ, ಸಮೃದ್ಧಿಯಿಂದ ತುಂಬಿರ್ಲಿ ಅಂತ ಹೇಳ್ತಾ ಭಗವಂತನ ಕೇಳ್ತಾರೆ. ಇವತ್ತು ನಾವು ನಮ್ಮ ಸ್ನೇಹ ಜೀವಿ ಆದಂತ ಬಾಬಣ್ಣವರು, ಗಾರ್ಮೆಂಟ್ಸ್ ಬಾಬು ಅಲಿಯಾಸ್ ಜಿಮ್ ಬಾಬು ಅವರ ಹುಟ್ಟುಹಬ್ಬದ ಒಂದು 52ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಭಾಳ ಅದ್ದೂರಿಯಾಗಿ ನಡೀತಾ ಇದೆ ಇವತ್ತು. ಹಾಗಾಗಿ ನಮ್ಮ ಸ್ನೇಹಿತರಾದ ಒಂದು ಸೀನಾಬಾಯಿ ಆಗಿರ್ಬೋದು, ನಮ್ಮ ಮಣಿಕಂಠ ಆಗಿರ್ಬೋದು, ಮತ್ತು ನಮ್ಮ ಶಕ್ತಿಪೀಠದ ಒಂದು ಸಂಸ್ಥಾಪಕರಾಗಿರ್ಬೋದು, ಆಯಿತಾ, ಎಲ್ಲರೂ ಈ ವಿಚಾರದಲ್ಲಿ ಭಾಗವಹಿಸಿದ್ದಾರೆ. ನನ್ನ ವಿಚಾರ ಏನಂತಂದರೆ, ಅವ್ರಿಗೆ ಆರೋಗ್ಯ, ಐಶ್ವರ್ಯ ಪ್ರತಿಯೊಂದು ಭಗವಂತ ಎಲ್ಲದು ಕೊಡಲಿ ಅಂತ ಆಶೀರ್ವಾದ ಕೊಡಲಿ. ಆಯ್ತಾ, ಧನ್ಯವಾದಗಳು. ಬಡವರ ಬಂಧು, ಬಡವರ ಆಶಾಕಿರಣ ಬಾಬಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. 51 ವಸಂತ ಪೂರೈಸಿ 52ನೇ ವಸಂತ ಕಾಲಿಟ್ಟಿರುವ ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಶುಭ ಹಾರೈಕೆಗಳು. ನಿಮ್ಮ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಹೆಚ್ಚು ದಿನಗಳಲ್ಲಿ ಎಲ್ಲರಿಗೂ ಸಮೃದ್ಧಿ ಕರುಣಿಸಿ. ನನ್ನ ಸ್ನೇಹಿತ ಆತ್ಮೀಯ ಶ್ರೀರಾಜು ಅವರು
ಎಲ್ಲ ರೀತಿ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ. ಭಗವಂತ ಅವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಭಗವಂತ ಅವರ ಸಮುದ್ರ ಕುಟುಂಬ ಇರೋರಿಗೆ ಕುಟುಂಬದವರಿಗೆ ಒಳ್ಳೇದು ಮಾಡಲಿ. ಆನಂತರ ಎಲ್ಲರೂ ಸ್ನೇಹಿತರಿಗೆ ಒಳ್ಳೇದು ಮಾಡಲಿ. ಎಲ್ಲರೂ ನೆಕ್ಸ್ಟ್ ಇದೇ ಈ ರೀತಿ ಯಾರ್ಯಾರಿಗೆ ಎಷ್ಟು ಫುಲ್ ಮಾಡಿ ಕೊಡೋದು ಎಕ್ಸ್ಟ್ರಾ ಫುಲ್ ಮಾಡಿ ಕೊಡ್ತೀವಿ. ನಮ್ಮ ಆತ್ಮೀಯ ಸ್ನೇಹಿತರಾದ ಬಾಬು ಸರ್ ಅವ್ರಿಗೆ ಭಗವಂತ ಆಯಸ್ಸು, ಆರೋಗ್ಯ, ಯಶಸ್ಸು, ಕೀರ್ತಿ, ಅಭಿವೃದ್ಧಿ ಅವರ ಉದ್ಯೋಗದಲ್ಲಿ ಯಥೇಚ್ಛವಾಗಿ ಬೆಳೆದು ಸಾವಿರಾರು ಜನಕ್ಕೆ ಉದ್ಯೋಗ ಕೊಡಲಿ ಎಂದು ನಾನು ಭಗವಂತನ ಆರಾಧ್ಯ ದೈವತೆ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಪ್ರಾರ್ಥಿಸಿದ್ದೇನೆ. ಬಾಬಣ್ಣವರು ಇವತ್ತು 57ನೇ ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ತುಂಬ ಸ್ನೇಹಜೀವಿಯಾಗಿ ಕಾಣಿಸ್ತಾ ಇದ್ದಾರೆ. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮಾಡಿಕೊಂಡು ಸ್ನೇಹಜೀವಿಯಾಗಿ ಇರಲಿ. ಮತ್ತು ಸಾವಿರಾರು ಜನಕ್ಕೆ ಅನ್ನದಾತ ಆಗಿದ್ದಾರೆ. ಇದೇ ಥರ ಇನ್ನೂ ಒಂದು 4 ಫ್ಯಾಕ್ಟ್ರಿ ಮಾಡಿ ಕಾರ್ಮಿಕರಿಗೆ ಒಳ್ಳೆ ಕೆಲಸ ಕೊಟ್ಟು ಆ ಕುಟುಂಬವನ್ನು ಬೆಳೆಸಿದ್ರೆ ಇವ್ರಿಗೆ ಆಶೀರ್ವಾದ ಆಗುತ್ತೆ. ಇವ್ರ ಮನೆ ಕುಟುಂಬ ಚೆನ್ನಾಗಿರಲಿ. ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ಇನ್ನು ಮತ್ತೊಮ್ಮೆ ಬಾಬಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಬಾದಾಮಿ ಚಾಲುಕ್ಯ ಬಾಬಣ್ಣಗೆ ಜೈ, ಬಾದಾಮಿ ಚಾಲುಕ್ಯ ಬಾಬಣ್ಣಗೆ ಜೈ, ಬಾದಾಮಿ ಚಾಲುಕ್ಯ ಬಾಬಣ್ಣಗೆ ಜೈ. ಇದ್ಯಾವ್ದು ಗುರು? ಮಂಜಣ್ಣ ಕಾಳೆ ಅಂತ ಹೇಳ್ತಿದ್ರು. ಅದು ನಾನು ನೋಡಿದ್ದೀನಿ. ತುಂಬಾ ಖುಷಿಯಾದಂತ ವಿಷಯ. ಮತ್ತೆ ಏನ್ ಬಾಬು, ಬ್ಯಾಂಕಾಕ್ ಬಾಬು, ಜಿಂಬಾಬು, ಕಾರ್ಮಿಕರ ಬಂಧು, ಬಡವರ ಬಂಧು, ಕಾರ್ಮಿಕರ ಬಂಧು. ನಿಜ ನೋಡಿ. ಇವಾಗ ನಾನು ಅನ್ಕೊಳ್ಳೋದು, ಎಷ್ಟು ಒಳ್ಳೆ ಹೆಸರು ತಗೊಂಡಿದ್ದೀರಾ, ಅಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ. ಇನ್ನೂ ಅದೆಲ್ಲ ಮಾಡಬೇಕು ಅಂದ್ರೆ ಆರೋಗ್ಯ, ಆಯಸ್ಸು ಆ ಭಗವಂತ ನಿಮಗೆ ಸದಾಕಾಲ ಚೆನ್ನಾಗಿ ಕೊಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಂಡು ಹುಟ್ಟುಹಬ್ಬದ ಶುಭಾಶಯಗಳು. 50 ವರ್ಷ ಹಳೆದಾಯ್ತು ಫ್ಯಾಮಿಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಸ್ನೇಹಜೀವಿ ಬಾಬಣ್ಣವರು ಕಾರ್ಮಿಕರ ಬಂಧು ಬಾಬಣ್ಣ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಬಾಬಣ್ಣಂಗೆ ಜೈ ಜೈ. ನನ್ನ ಆತ್ಮೀಯ ಗಾರ್ಮೆಂಟ್ಸ್ ಮಾಲೀಕರಾದ ಬಾಬು ಅಲಿಯಾಸ್ ರಾಜು ಗ್ರೂಪ್ ಜಿಂಬಾಬು ಅವರು ಈ ದಿನ ಬರ್ತಾರೆ, ಆಚರಣೆ ಮಾಡ್ತಾರೆ, ಹುಟ್ಟುಹಬ್ಬದ ಸಂಭ್ರಮ ಆಚರಣೆ ಮಾಡ್ಕೊಂಡ್ರೆ ಅವ್ರಿಗೆ ದೇವರು ಆರೋಗ್ಯ ಕೊಡಲಿ. ಐಶ್ವರ್ಯ ಬೇಡ, ಆರೋಗ್ಯ ಕೊಟ್ಟರೆ ಸಾಕು. ಆರೋಗ್ಯದಲ್ಲಿ ನಾವು ಎಷ್ಟೋ ಸಂಪಾದನೆ ಮಾಡ್ಕೋಬೋದು. ಎಷ್ಟು ಸಂಪಾದನೆ ಬೆಳೆಸ್ಬೋದು. ಆರೋಗ್ಯ ಕೊಡಿರಿ. ಆ ಬಾಬುಗೆ ಆರೋಗ್ಯ ಇರಲಿ. ನಮ್ಮಂಥವ್ರಿಗೆ ಇದೇ ರೀತಿ ಯಾವಾಗಾದ್ರೂ ಬರ್ತಾ ಇದ್ದಾರೆ 100 ವರ್ಷಕ್ಕೆ ಇದೇ ರೀತಿ ಸಮಾಧಾನ ಕೊಡ್ತಾರೆ. ನಾವು ಪಾರ್ಟಿ ಮಂಜಣ್ಣ ಬಾಯಿ ಸಿಹಿ ಆಗಲಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.